ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಕಾದಿಗಳು ಈ ಹೆಸರು ಇಡೀ ಭಾರತೀಯ ಪರಂಪರೆಯಲ್ಲಿ ಅಚ್ಚಳಿಯದೆ ಉಳಿದ ಶ್ರೇಷ್ಠ ಗುರುತುಗಳು. ಯಾವುದೇ ಧರ್ಮವನ್ನು ತೆಗೆದುಕೊಂಡರೂ ಹೆಸರು ಬದಲಾದರೂ ಇವರ ಅಸ್ತಿತ್ವ ಮಾತ್ರ ಮುಂಚೂಣಿಯಲ್ಲಿರುತ್ತೆ. ಧರ್ಮಗಳ ಶ್ರೇಷ್ಠತೆಗೆ, ಮಾನವನ ನಂಬಿಕೆಗೆ ಅಗ್ರಾತಿಗಳಲ್ಲಿ ಈ ಸನಕಾದಿ ಸಹೋದರರ ಪಾತ್ರ ಅತ್ಯದ್ಭುತವಾದದ್ದು. ಇವತ್ತಿನ ಎಪಿಸೋಡ್ನಲ್ಲಿ ಸನಕಾದಿ ಸಹೋದರರ ಕುರಿತಾದ ಕೆಲವೊಂದಿಷ್ಟು ಕುತೂಹಲಭರಿತ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 4 ಕುಮಾರರು ಅಂದರೆ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ. ಸಾಂಪ್ರದಾಯಿಕವಾಗಿ ಬ್ರಹ್ಮನ 4 ಮನಸ್ಸಿನಿಂದ ಹುಟ್ಟಿದವರೆಂದು ಪುರಾಣ ಹೇಳುತ್ತೆ. ಪುರಾಣ ಸಾಹಿತ್ಯದಾದ್ಯಂತ ಪ್ರಸಿದ್ಧವಾದ ಇವರ ಉಪನಿಷತ್ತುಗಳಲ್ಲಿಯೂ ಕಂಡುಬರುತ್ತಾರೆ. ಮಹಾನ್ ಪ್ರಸಿದ್ಧ ಯೋಗಿಗಳು ಎಂಬುದಾಗಿ ಭಾರತೀಯ ಪರಂಪರೆ ಒಮ್ಮತ ನೀಡುತ್ತೆ. ಸೃಷ್ಟಿಯನ್ನು ಮುನ್ನಡೆಸುವ ಸಲುವಾಗಿ ಬ್ರಹ್ಮನಿಂದಲೇ ರಚಿಸಲ್ಪಟ್ಟವರು. ಶ್ರೀ ಗೋಪಾಲ ಮಂತ್ರ ದೀಕ್ಷೆಯನ್ನ ಪಡೆದ ನಂತರ ಈ 4 ಸಹೋದರರು ನಿರಾಕಾರ ಧ್ಯಾನವನ್ನ ತೊರೆದು ಸತ್ಯವು ನಿರಾಕಾರವನ್ನ ಮೀರಿ ಪರಮಾತ್ಮನಾದ ಶ್ರೀಕೃಷ್ಣನಲ್ಲಿದೆ ಎಂದು ಅರಿತುಕೊಂಡವರು. ಅವರ ಅನುಗ್ರಹವನ್ನ ಪಡೆದು ವೈಷ್ಣವ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದರು. ವೈಷ್ಣವ ಸಂಪ್ರದಾಯದ ದೀಕ್ಷೆಯ ಸಮಯದಲ್ಲಿ ಶ್ರೀ ಸರ್ವೇಶ್ವರ ಭಗವಾನ್ ಎಂದು ಕರೆಯಲ್ಪಡುವ ಶ್ರೀ ಶಾಲಿಗ್ರಾಮ ಶ್ರೀಯನ್ನ ಅನುಭೂತಿಯಾಗಿ ಸ್ವೀಕರಿಸಿದವರು. ಇಂದಿಗೂ ಕೂಡ ಅವರ ಕಾಲದಿಂದಲೂ ಪ್ರತಿ ಗುರುಗಳಿಂದ ಶಿಷ್ಯರಿಗೆ ವರ್ಗಾಯಿಸಲ್ಪಟ್ಟಿದೆ. ಇವರ ಕುರಿತಾಗಿ ಪರಮಾತ್ಮ ಶ್ರೀಕೃಷ್ಣ ಈ ರೀತಿಯಾಗಿ ಉಲ್ಲೇಖಿಸಿದ್ದಾನೆಂದು ಭಾಗವತ ಪುರಾಣದ 11ನೇ ಅಧ್ಯಾಯದಲ್ಲಿ ಉದ್ಧವನೊಂದಿಗೆ ಈ ರೀತಿ ಬೋಧಿಸುತ್ತಾನೆ. ಏತವಾನ್ ಯೋಗ ಆದಿಸ್ತೋ ಮಚ್ಚಿಶೈ ಸನಕಾದಿಭಿ ಎಂದು. ಅಂದರೆ ನಾನು ಈ ಯೋಗವನ್ನ ನನ್ನ ಶಿಷ್ಯರಿಗೆ ಸನಕನ ನೇತೃತ್ವದಲ್ಲಿ 4 ಸಹೋದರರಿಗೆ ಕಲಿಸಿದೆ ಎಂದು. ಹೀಗೆ ದೀಕ್ಷೆಯ ಸಮಯದಲ್ಲಿ ಅತ್ಯಂತ ಪವಿತ್ರವಾದ 18 ಅಕ್ಷರಗಳ ಶ್ರೀ ಗೋಪಾಲ ಮಂತ್ರವನ್ನ ನೀಡಲಾಯಿತು ಎಂದು ವಿಷ್ಣು ಯಮಲದಲ್ಲಿ ದಾಖಲಿಸಲ್ಪಟ್ಟಿದೆ. ಪವಿತ್ರ 18 ಅಕ್ಷರಗಳ ಮಂತ್ರವು ಭಗವಾನ್ ಶ್ರೀಕೃಷ್ಣನ ಕಮಲದಂತಹ ಬಾಯಿಯಿಂದ ಬರುತ್ತದೆ. ಇದನ್ನು 4 ಕುಮಾರರು ಮತ್ತು ಅವರ ಶಿಷ್ಯರಾದ ಶ್ರೀ ನಾರದ ಮುನಿಗಳು ಸ್ವೀಕರಿಸಿದರು ಎನ್ನುತ್ತೆ. ಈ ಮಂತ್ರವು ಅರ್ಥವೇದದ ಗೋಪಾಲ ತಾಪಿನ್ಯೋಪನಿಷತ್ತಿನ ವೈದಿಕ ಮಂತ್ರವಾಗಿದೆ. ಇದು ಇಂದಿಗೂ ಸಂಪ್ರದಾಯ ಆಚಾರಗಳಲ್ಲಿ ಬಳಸಲಾಗುವ ಪ್ರಾರಂಭಿಕ ಮಂತ್ರವಾಗಿದೆ. ಶ್ರೀ ಸನತ್ ಕುಮಾರ ಸಂಹಿತ ಶ್ರೀ ರಾಧಾಕೃಷ್ಣನ ಆರಾಧನೆಯ ಕುರಿತು ಸಹೋದರರಿಂದ ರಚಿಸಲ್ಪಟ್ಟ ಪ್ರಸಿದ್ಧ ಗ್ರಂಥವಾಗಿದೆ. ಅಲ್ಲದೆ ಈ ಸಹೋದರರೇ ಪಂಚರಾತ್ರ ಸಾಹಿತ್ಯದ ಭಾಗವಾದ ಶ್ರೀ ಸನತ್ ಕುಮಾರ ತಂತ್ರವನ್ನು ಸಹ ರಚಿಸಿದ್ದಾರೆ. ಅವರ ಬೋಧನೆಗಳನ್ನು ಎಲ್ಲಾ ವೈದಿಕ ಸಾಹಿತ್ಯದಲ್ಲಿ ಕಾಣಬಹುದು. 4 ಕುಮಾರರ ಸಂಪರ್ಕಕ್ಕೆ ಬಂದ ಸಂಪ್ರದಾಯದಿಂದಾಗಿ ಇದಕ್ಕೆ ಸನಕಾದಿ ಸಂಪ್ರದಾಯ ಅಥವಾ ಕುಮಾರ ಸಂಪ್ರದಾಯ ಎಂಬ ಹೆಸರು ಬಂದಿದೆ. ಇನ್ನು ಪುರಾಣ ಗ್ರಂಥಗಳಲ್ಲಿ ಇವರ ಹುಟ್ಟಿನ ಬಗ್ಗೆ ಉಲ್ಲೇಖವನ್ನ ಗಮನಿಸಿದರೆ, ಬ್ರಹ್ಮ ಸಹಸ್ರ ದಿವ್ಯ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ತಪಸ್ಸಿನ ಫಲವಾಗಿ ಅವನಿಗೆ ತನ್ನ ಹೃದಯದಲ್ಲಿ ಭಗವಾನ್ ಶೇಷಶಾಹಿಯ ದರ್ಶನವಾಗಿ ಭಾಗವತ ಜ್ಞಾನ ಪ್ರಾಪ್ತಿಯಾಯಿತು. ಆಗ ಬ್ರಹ್ಮ ಮಾನಸಿಕ ಸೃಷ್ಟಿಯಲ್ಲಿ ತೊಡಗಿದ. ಅವನ ಚಿತ್ತ ಪವಿತ್ರವಾಗಿತ್ತು ಹಾಗೂ ಭಗವತ್ ಪಾರಾಯಣವಾಗಿತ್ತು. ಹೀಗೆ ಆಗ ಸೃಷ್ಟಿಕರ್ತನ ಅಂತಃಕರಣದಲ್ಲಿ ಶುದ್ಧ ಸತ್ಯವೇ ಪ್ರಧಾನವಾಗಿತ್ತು. ಆಗ ಬ್ರಹ್ಮನ ಸಂಕಲ್ಪ ಮಾತ್ರದಿಂದ 4 ಕುಮಾರರು ಹುಟ್ಟಿದರು: ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ. ಈ 4 ಕುಮಾರರು ಸತ್ವ ಗುಣಿಗಳಾಗಿದ್ದರು. ಅವರಲ್ಲಿ ರಜೋಗುಣ ಅಥವಾ ತಮೋಗುಣದ ಛಾಯೆ ಇರಲಿಲ್ಲ. ಅವರಲ್ಲಿ ಪ್ರಮಾದ, ಆಲಸ್ಯ, ನಿದ್ರೆಯೂ ಇರಲಿಲ್ಲ. ಸೃಷ್ಟಿಯ ಪ್ರವೃತ್ತಿಯೂ ಇರಲಿಲ್ಲ. ಬ್ರಹ್ಮನು ಅವರಿಗೆ ಸೃಷ್ಟಿ ಕಾರ್ಯವನ್ನ ಮಾಡಲು ಹೇಳಿದ್ದರೂ ಅವರು ಒಪ್ಪಲಿಲ್ಲ. ಅವರು 4 ನಿವೃತ್ತಿ ಮಾರ್ಗ ಪಾರಾಯಣರಾಗಿದ್ದರು. ಅವರ ಮೇಲೆ ಯಾವತ್ತೂ ಕಾಲದ ಪ್ರಭಾವ ಆಗುತ್ತಿರಲಿಲ್ಲ. ಅವರು ಸದಾಕಾಲ 5 ವರ್ಷದ ಬಾಲಕರಂತೆ ಇದ್ದರು. ದಿಗಂಬರರು ಹಸಿವು, ದಾಹ, ಶಕೆ, ಚಳಿ, ನಿದ್ರಾ, ಆಲಸ್ಯ ಇತ್ಯಾದಿ ಮಾಯೆಯ ವಿಕಾರಗಳು ಯಾವುವೂ ಅವರನ್ನ ಸ್ಪರ್ಶಿಸ್ತಾ ಇರಲಿಲ್ಲ. ಶತ್ರು, ಮಿತ್ರ, ಉದಾಸೀನರಲ್ಲಿ ಅವರಿಗೆ ಭೇದ ದೃಷ್ಟಿ ಇರಲಿಲ್ಲ. ಸಂಸಾರದ ದ್ವಂದ್ವಗಳು ಅವರನ್ನ ಸ್ಪರ್ಶಿಸ್ತಾ ಇರಲಿಲ್ಲ.
ಜ್ಞಾನ ಪರಂಪರೆಯನ್ನ ಅವಿಚ್ಛಿನ್ನವಾಗಿ ಮುನ್ನಡೆಸಿಕೊಂಡು ಹೋಗಲು ಭಗವಂತನೇ ಈ 4 ಕುಮಾರರಾಗಿ ಅವತರಿಸಿದನು. ಈ 4 ಕುಮಾರರು ಬ್ರಾಹ್ಮ ಶಕ್ತಿಯಿಂದ ವಿದ್ಯೆ, ಉಪಾಸನೆ ಹಾಗೂ ತತ್ವಜ್ಞಾನದ ಉಪದೇಶವನ್ನ ಪಡೆದರು. 4 ತಪಸ್ಸು, ಅಧ್ಯಯನ, ಶೀಲ, ಸ್ವಭಾವ ಒಂದೇ ರೀತಿಯದಾಗಿತ್ತು. ಅವರು ಸದಾ ಬ್ರಹ್ಮಾನಂದದಲ್ಲಿ ಮಗ್ನರಾಗಿರುತ್ತಿದ್ದರು. ಆದರೆ ಅವರ ಜನ್ಮಜಾತ ರುಚಿ ಭಗವನ್ ಮಗುಣ ಕೀರ್ತನೆಯಲ್ಲಿ, ಭಗವತ್ ಲೀಲಾ ಕಥನ ಶ್ರವಣದಲ್ಲಿ, ಅವನ ಪಾವನ ಲೀಲೆಗಳ ಶ್ರವಣದಲ್ಲಿ ಅವರ ಮನಸ್ಸು ಒಂದು ಕ್ಷಣವೂ ಭಗವಂತನಿಂದ ವಿಮುಖವಾಗಿ ವಿಷಯ ರಾಜ್ಯದೆಲ್ಲೆಡೆ ಹೋಗುತ್ತಿರಲಿಲ್ಲ. ಅಷ್ಟು ಸ್ವಭಾವಿಸಿದ್ದ ವಿರಕ್ತಿ ಅವರದ್ದು. ಹಗಲು ರಾತ್ರಿ ಹರಿಶರಣಂ ಮಂತ್ರವನ್ನ ಜಪಿಸ್ತಾ ಇದ್ರು. ಅವರ ಚಿತ್ತ ಸದಾ ಶ್ರೀಹರಿಯಲ್ಲೇ ಲೀನವಾಗಿತ್ತು. ಸನಕಾದಿ ಕುಮಾರರ ವಾಸ ಜನಲೋಕದಲ್ಲಿ. ವಿರಕ್ತ, ಮುಕ್ತ, ಭಗವದ್ಭಕ್ತ ತಪಸ್ವಿಗಳೇ ವಾಸಿಸುವ ಲೋಕವದು. ಅವರು ಸದಾ ಕಥಾಶ್ರವಣದ ಆಸಕ್ತರು. ಅಲ್ಲಿ ಸದಾ ಸರ್ವದ ಅಖಂಡ ಸತ್ಸಂಗ ನಡೆಯುತ್ತಿರುತ್ತದೆ. ಸನಕಾದಿ ಕುಮಾರರ ಜೀವನವೇ ಒಂದು ಸತ್ಸಂಗವಾಗಿತ್ತು. ಅವರು ಒಂದು ಕ್ಷಣವೂ ಸತ್ಸಂಗವಿಲ್ಲದೆ ಕಥಾಶ್ರವಣ ಆಸಕ್ತಿಯಿಂದ ತಮ್ಮಲ್ಲಿಯೇ ಇರಲಾರರು. 4 ಕುಮಾರರಲ್ಲಿ ಒಬ್ಬನು ಪ್ರವಚನಕಾರನಾಗಿದ್ದ. ಶ್ರೋತೃಗಳಾಗಿ ಆನಂದದಿಂದ ಕಾಲ ಕಳೆಯುತ್ತಿರುತ್ತಾರೆ. ಅವರು ಎಲ್ಲಾ ಲೋಕಗಳಲ್ಲೂ ಸಂಚರಿಸಬಲ್ಲರು. ಆದರೆ ವಿಶೇಷವಾಗಿ ಪಾತಾಳದಲ್ಲಿ ಶೇಷನೊಂದಿಗೆ, ಕೈಲಾಸದಲ್ಲಿ ಶಿವನೊಂದಿಗೆ ಇದ್ದು ಕಥಾಶ್ರವಣವನ್ನು ಮಾಡುತ್ತಿರುತ್ತಾರೆ. ಭಗವಂತನ ಗುರುಚರಿತ್ರೆಯನ್ನ ಕೇಳುವಲ್ಲಿ ಅವರಿಗೆ ತೃಪ್ತಿಯೇ ಇಲ್ಲ. ಅವರ ನಾಲಿಗೆಯಲ್ಲಿ ಶ್ರೀಹರಿಯ ನಾಮ, ಕಿವಿಗಳಲ್ಲಿ ಅವನ ಕಥಾಶ್ರವಣ, ಹೃದಯದಲ್ಲಿ ಅವರ ಧ್ಯಾನ, ಬುದ್ಧಿಯಲ್ಲಿ ಅವನ ವಿಲಾಸಲೀಲ. ಇದೇ ಅವರ ವ್ಯಕ್ತಿತ್ವ, ಇದೇ ಅವರ ದಿನಚರಿ. ಸನಕಾದಿ ಕುಮಾರರು ಜನಲೋಕದಲ್ಲಿದ್ದರೂ ಭಕ್ತರ ಮೇಲೆ ಕೃಪೆ ತೋರಲು ಒಮ್ಮೊಮ್ಮೆ ಭೂಮಿಗೂ ಆಗಮಿಸುತ್ತಾರೆ. ಭಗವಂತನ ಅಂಶಾವತಾರವಾದ ಮಹಾರಾಜ ಪೃಥ್ವಿಗೆ ತತ್ವಜ್ಞಾನವನ್ನ ಬೋಧಿಸಿದವರು ಕುಮಾರರು. ಸತ್ಸಂಗವೇ ಭಗವತ್ ತೃಪ್ತಿಯ ಸುಗಮ ಮತ್ತು ಸರ್ವಶ್ರೇಷ್ಠ ಉಪಾಯ ಎಂದು ಅವರು ಪೃಥ್ವಿಗೆ ಉಪದೇಶಿಸಿದರು. ಅವರು ಶುಕದೇವ ಮತ್ತು ಭೀಷ್ಮರಿಗೆ ಆಧ್ಯಾತ್ಮ ವಿದ್ಯೆಯನ್ನ ಉಪದೇಶಿಸಿದರು. 4 ಕುಮಾರರಲ್ಲಿ ಒಬ್ಬರಾದ ಸನತ್, ಸುಜಾತ ಮುನಿ ಧೃತರಾಷ್ಟ್ರನಿಗೆ ನೀಡಿದ ಅತ್ಯುನ್ನತ ಉಪದೇಶವು ಮಹಾಭಾರತದ ಆ ಬೋಧನೆಯು ಉದ್ಯೋಗ ಪರ್ವದ ಒಂದು ಪ್ರಧಾನ ಭಾಗವಾಗಿದೆ. ಸನುತ್ಸ ಜಾತಿಯ ಎಂದು ಪ್ರಸಿದ್ಧವಾಗಿದೆ. ಆದಿಶಂಕರರು ಅದಕ್ಕೆ ವಿಸ್ತೃತವಾದ ಭಾಷ್ಯವನ್ನ ರಚಿಸಿರುವರು. ಆಧ್ಯಾತ್ಮ ಜಿಜ್ಞಾಸಿಗಳಿಗೆ ಮಹತ್ವಪೂರ್ಣವಾದ ಗ್ರಂಥವದು. ದೇವರ್ಷಿ ನಾರದರು ಕುಮಾರರಿಂದಲೇ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿತು. ನಾರದರಿಗೆ ಚಾಂದ್ಯೋಗ್ಯ ಉಪನಿಷತ್ತಿನಲ್ಲಿ ಭೂಮವಿದ್ಯೆಯನ್ನು ಉಪದೇಶಿಸಿದವರು ಸನತ್ ಕುಮಾರರು. ಅನೇಕ ಮಹಾನುಭಾವರು, ಭಾಗ್ಯಶಾಲಿಗಳು ಅವರ ದರ್ಶನದಿಂದ, ಉಪದೇಶದಿಂದ ಕೃತಕೃತ್ಯರಾಗಿದ್ದರು. 4 ಕುಮಾರರ ಪ್ರವಚನಗಳು ಹಿಂದೂ ಮಹಾಕಾವ್ಯ ಮಹಾಭಾರತ ಮತ್ತು ಭಾಗವತ ಪುರಾಣದಲ್ಲಿ ಕಂಡುಬರುತ್ತವೆ. ಮಹಾಭಾರತದ ಶಾಂತಿ ಪರ್ವ ಪುಸ್ತಕವು 4 ಕುಮಾರರು, ರಾಕ್ಷಸ ರಾಜ ವೃತ್ರ ಮತ್ತು ಅವನ ಗುರು ಶುಕ್ರ ಋಷಿಗಳಿಗೆ ನೀಡಿದ ಪ್ರವಚನವನ್ನ ವಿವರಿಸುತ್ತದೆ. ರಾಜ ಮತ್ತು ಅವನ ಗುರುಗಳು ಕುಮಾರರನ್ನ ಪೂಜಿಸುತ್ತಾರೆ. ನಂತರ ಶುಕ್ರನು ವಿಷ್ಣುವಿನ ಶ್ರೇಷ್ಠತೆಯನ್ನ ವಿವರಿಸಲು ಕೇಳುತ್ತಾನೆ. ಸನತ್ ಕುಮಾರನು ವಿಷ್ಣುವನ್ನ ಎಲ್ಲಾ ಜೀವಿಗಳ ಸೃಷ್ಟಿಕರ್ತ ಮತ್ತು ನಾಶಕ ಎಂದು ವಿವರಿಸುವ ಮೂಲಕ ಪ್ರಾರಂಭಿಸುತ್ತಾನೆ. ವಿಷ್ಣುವಿನ ದೇಹದ ಭಾಗಗಳನ್ನು ಬ್ರಹ್ಮಾಂಡದ ಭಾಗಗಳು ಮತ್ತು ಅಂಶಗಳೊಂದಿಗೆ ಸಮೀಕರಿಸುತ್ತಾನೆ. ಉದಾಹರಣೆಗೆ, ಭೂಮಿ ವಿಷ್ಣುವಿನ ಪಾದಗಳು ಮತ್ತು ನೀರು ಅವನ ನಾಲಿಗೆ. ಎಲ್ಲಾ ದೇವರುಗಳನ್ನ ವಿಷ್ಣು ಎಂದು ವಿವರಿಸಲಾಗಿದೆ. ನಂತರ ಸನತ್ ಕುಮಾರನು 3 ಗುಣಗಳ ಅನುಪಾತವನ್ನ ಅವಲಂಬಿಸಿ ಎಲ್ಲಾ ಜೀವಿಗಳನ್ನ 6 ಬಣ್ಣಗಳಾಗಿ ವರ್ಗೀಕರಿಸುತ್ತಾನೆ. ಅದು ಸತ್ವ ಅಂದ್ರೆ ಶುದ್ಧ, ರಜಸ್ ಅಂದ್ರೆ ಮಂದ ಮತ್ತು ತಮಸ್ ಅಂದ್ರೆ ಕತ್ತಲೆ. ಕೆಳಸ್ತರದಿಂದ ಅಗ್ರಗಣ್ಯ ಜೀವಿಗಳವರೆಗೆ ಬಣ್ಣಗಳು ಗಾಢವಾಗಿರುತ್ತವೆ. ಅವು ಹೇಗೆಂದ್ರೆ, ತಮಸ್ಸು ಹೆಚ್ಚು, ರಜಸ್ಸು ಮಧ್ಯಮ, ಸತ್ವವು ಕಡಿಮೆ, ಕಂದು ಬಣ್ಣ. ನೀಲಿ ರಜಸ್ ಅಧಿಕ, ತಮಸ್ ಮಧ್ಯ, ಸತ್ವ ಕಡಿಮೆ. ಕೆಂಪು ರಜಸ್ ಹೆಚ್ಚು, ಸತ್ವ ಮಧ್ಯಮ, ತಮಸ್ ಕಡಿಮೆ. ಹಳದಿ ಸತ್ವ ಹೆಚ್ಚು, ತಮಸ್ ಮಧ್ಯಮ, ರಜಸ್ ಕಡಿಮೆ. ಮತ್ತು ಬಿಳಿ ಸತ್ವ ಹೆಚ್ಚು, ರಜಸ್ ಮಧ್ಯಮ, ತಮಸ್ ಕಡಿಮೆ ಎಂಬರ್ಥದಲ್ಲಿ ಬರುತ್ತೆ.
ಇದನ್ನೇ ಧ್ಯಾನದಲ್ಲಿ ಅತ್ಯುನ್ನತ ವರ್ಣಗಳ ಮೂಲಕ ಆಧ್ಯಾತ್ಮ ಉನ್ನತಿಯ ಬಗ್ಗೆ ತಿಳಿದು ಬರುತ್ತೆ. ವಿಷ್ಣು ಪುರಾಣವು ನಿರ್ಜೀವ ವಸ್ತುಗಳು, ಕೆಳಗಿನ ಪ್ರಾಣಿಗಳು ಮತ್ತು ಪಕ್ಷಿಗಳು, ಮಾನವರು, ಪ್ರಜಾಪತಿಗಳು, ದೇವರುಗಳು ಮತ್ತು ಕುಮಾರರು ಮೇಲಿನ ಬಣ್ಣಗಳ ಉದಾಹರಣೆಗಳಾಗಿವೆ. ಸನತ್ ಕುಮಾರನು ತನ್ನ ವಿವಿಧ ಜನ್ಮಗಳಲ್ಲಿ ಜೀವ ಅಂದ್ರೆ ಜೀವಂತ ಅಸ್ತಿತ್ವ, ಕತ್ತಲೆಯಿಂದ ಬಿಳಿಗೆ ಹೇಗೆ ಪ್ರಯಾಣಿಸುತ್ತಾನೆ, ಅವನು ಒಳ್ಳೆಯ ಕಾರ್ಯಗಳು, ಭಕ್ತಿ ಮತ್ತು ಯೋಗವನ್ನ ಮಾಡಿದರೆ ಅಂತಿಮವಾಗಿ ಮೋಕ್ಷವನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ. ಭಾಗವತ ಪುರಾಣವು ಹಿಂದೂ ಪುರಾಣಗಳಲ್ಲಿ ಮೊದಲ ಸಾರ್ವಭೌಮ ಮತ್ತು ವಿಷ್ಣುವಿನ ಅವತಾರವಾದ ಪೃಥು ರಾಜನ ಆಸ್ಥಾನಕ್ಕೆ 4 ಕುಮಾರರ ಭೇಟಿಯನ್ನ ವಿವರಿಸುತ್ತಾನೆ. ರಾಜನು ಋಷಿಗಳನ್ನ ಪೂಜಿಸುತ್ತಾನೆ ಮತ್ತು ಲೌಕಿಕ ವಸ್ತುಗಳ ಜಾಲದಲ್ಲಿ ಸಿಕ್ಕಿಬಿದ್ದ ಎಲ್ಲಾ ಜನರು ಅನುಸರಿಸಬಹುದಾದ ಮೋಕ್ಷದ ಮಾರ್ಗವನ್ನ ಕೇಳಿದಾಗ ವಿಷ್ಣುವೇ ಎಲ್ಲರಿಗೂ ಆಶ್ರಯದಾತ, ಜನ್ಮ ಮತ್ತು ಪುನರ್ಜನ್ಮಗಳ ಚಕ್ರದಿಂದ ಮುಕ್ತಿಯನ್ನು ನೀಡುತ್ತಾನೆ ಎಂದು ಸನತ್ ಕುಮಾರ ರಾಜನಿಗೆ ಹೇಳುತ್ತಾನೆ. ಅಲ್ಲದೆ ಇಡೀ ಸೃಷ್ಟಿಯ ಬಗ್ಗೆ ಕೆಲವೇ ವಾಕ್ಯಗಳಲ್ಲಿ ಅರ್ಥೈಸುತ್ತಾನೆ. ವಿಷ್ಣುವಿನ ಆರಾಧನೆಯು ಒಬ್ಬನನ್ನ ಭೌತಿಕ ಆಸೆಗಳಿಂದ ಮತ್ತು ಕಾಮದಿಂದ ಮುಕ್ತಿಗೊಳಿಸುತ್ತದೆ. ಭೌತಿಕ ವಸ್ತುಗಳಿಂದ ಮುಕ್ತಿ ಹೊಂದಬೇಕು, ಅಹಿಂಸೆ ಮತ್ತು ವಿಷ್ಣುವಿನ ಭಕ್ತಿಯ ಸರಳ ಜೀವನವನ್ನು ನಡೆಸಬೇಕು ಮತ್ತು ಸದ್ಗುರುವಿನ ಉಪದೇಶವನ್ನು ಅನುಸರಿಸಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಒಳಗಾಗಬೇಕು. ಸಕಲ ಜೀವರಾಶಿಗಳು ಭಗವಂತನ ರೂಪಗಳು ಎಂಬುದನ್ನು ಅರಿತುಕೊಳ್ಳಬೇಕು. ಭಕ್ತಿ ಮತ್ತು ಜ್ಞಾನವಿಲ್ಲದೆ ಮಾನವರು ಅಪೂರ್ಣರು. 4 ಪುರುಷಾರ್ಥಗಳಲ್ಲಿ ಕೇವಲ ಮೋಕ್ಷವೇ ಶಾಶ್ವತವಾದದ್ದು. ಆದರೆ ಧಾರ್ಮಿಕ ಕರ್ತವ್ಯ, ಸಂಪತ್ತು ಮತ್ತು ಸಂತೋಷವು ಈ ಜೀವನದಲ್ಲಿ ಕ್ಷೀಣಿಸುತ್ತದೆ. ಎಲ್ಲ ಜೀವಿಗಳು ವಿನಾಶಕ್ಕೆ ಒಳಗಾಗಿರುವಾಗ ನಮ್ಮ ದೇಹದಲ್ಲಿರುವ ಆತ್ಮ ಮತ್ತು ದೇವರು ಶಾಶ್ವತವಾಗಿರುತ್ತಾರೆ. ಆದ್ದರಿಂದ ಒಬ್ಬನು ದೇವರಿಗೆ ಶರಣಾಗುವುದು ಅತಿ ಮುಖ್ಯವಾಗಿದೆ ಎಂದು ಸನತ್ ಕುಮಾರನು ತನ್ನ ಸಲಹೆಯನ್ನ ಕೊನೆಗೊಳಿಸುತ್ತಾನೆ. ನಾರದೀಯ ಪುರಾಣದ ಮೊದಲ ವಿಭಾಗ ಅಥವಾ ಪೂರ್ವ ವಿಭಾಗ. ಒಂದು ಉಪಪುರಾಣವು 4 ಪದಗಳು ಅಥವಾ ವಿಭಾಗಗಳನ್ನು ಹೊಂದಿದೆ. ಇದರಲ್ಲಿ ಪ್ರತಿಯೊಂದನ್ನು ಕ್ರಮವಾಗಿ 4 ಕುಮಾರರು ನಾರದನಿಗೆ ಹೇಳಿದರು. ವಿಷ್ಣುವಿನಿಂದ ಪುರಾಣಗಳ ಜ್ಞಾನವನ್ನ ಪಡೆದ ಬ್ರಹ್ಮನು ಇದನ್ನು ತನ್ನ 4 ಕುಮಾರರಿಗೆ ಉಪದೇಶಿಸಿದ. ನಂತರ ನಾರದನಿಗೆ ಪುರಾಣಗಳನ್ನು ಕಲಿಸಿದನು. ನಾರದ ಅದನ್ನು ವ್ಯಾಸನಿಗೆ ರವಾನಿಸಿದನು. ವ್ಯಾಸ ಅವುಗಳನ್ನು ಪುರಾಣ ಗ್ರಂಥಗಳಲ್ಲಿ ಬರೆದ. ವಿಷ್ಣು ಪುರಾಣವನ್ನು 2 ಭಾಗಗಳಲ್ಲಿ ದಾಖಲಿಸಲಾಗಿದೆ: ವಿಷ್ಣು ಪುರಾಣ ಮತ್ತು ನಾರದೀಯ ಪುರಾಣ. ಕುಮಾರ ಸಹೋದರರ ಸನಕನ ಬೋಧನೆಗಳನ್ನು ನಾರದೀಯ ಪುರಾಣದಲ್ಲಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಭಾಗವು ಸನಕ ಮತ್ತು ಇತರರ ಬೋಧನೆಗಳನ್ನು ಒಳಗೊಂಡಿದೆ. 4 ಕುಮಾರರು ಸ್ವೇಚ್ಛೆಯಿಂದ ಬ್ರಹ್ಮಾಂಡದಾದ್ಯಂತ ತಮ್ಮ ವಿಶ್ವಶಕ್ತಿಗಳೊಂದಿಗೆ ಸುತ್ತಾಡಿದರು. ಅವರ ಪ್ರವಾಸದ ಸಮಯದಲ್ಲಿ ವಿಷ್ಣುವಿನ ನಿವಾಸವಾದ ವೈಕುಂಠಕ್ಕೆ ಬರ್ತಾರೆ. 7 ವೃತ್ತಾಕಾರದ ಗೋಡೆಗಳ ಮಧ್ಯದಲ್ಲಿ ವಿಷ್ಣುವಿನ ನಿವಾಸವನ್ನ ಹೊಂದಿರುವ ನಗರವು ಆನಂದ ಮತ್ತು ಶುದ್ಧತೆಯ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದು 7 ಪ್ರವೇಶ ದ್ವಾರಗಳನ್ನು ಹೊಂದಿದೆ. 4 ಕುಮಾರರು ಮೊದಲ 6 ದ್ವಾರಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಹಾದು ಹೋದರು. 7ನೇ ದ್ವಾರವನ್ನ ವಿಷ್ಣುವಿನ ಅರಮನೆಯ 2 ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಕಾವಲು ಕಾಯುತ್ತಿದ್ದರು. ಕೋಪಗೊಂಡ ಕಾವಲುಗಾರರು 4 ಕುಮಾರರನ್ನ ತಡೆದು ಅವರನ್ನ ನೋಡಿ ನಕ್ಕರು, ಏಕೆಂದರೆ ಅವರು ಇನ್ನೂ ಮಕ್ಕಳಂತೆ ಕಾಣುತ್ತಿದ್ದರು, ಜೊತೆಗೆ ನಗ್ನರಾಗಿದ್ದರು. ಹಾಗಾಗಿ 7ನೇ ದ್ವಾರದಿಂದ ಅವರನ್ನ ಪ್ರವೇಶಿಸಲು ಅನುಮತಿಸಲಿಲ್ಲ. 4 ಕುಮಾರರು ಬೇರೆಲ್ಲೂ ಇಂತಹ ಪರಿಸ್ಥಿತಿ ಮತ್ತು ಅಪಹಾಸ್ಯವನ್ನ ಎದುರಿಸಿರಲಿಲ್ಲ. ಮೊದಲಿಗೆಯನ್ನು ಕಂಡ ದ್ವಾರಪಾಲಕರ ವರ್ತನೆಯಿಂದ ಕಂಗೆಟ್ಟರು. ಜೀವಿಗಳ ನಡುವೆ ಭೇದ ತೋರದ ತಮ್ಮ ಒಡೆಯ ವಿಷ್ಣುವಿನಂತೆ ಜಯ ಮತ್ತು ವಿಜಯರನ್ನ ಅವರು ನಿರೀಕ್ಷಿಸಿದ್ದರು. ಆದರೆ ಅವರ ವರ್ತನೆ ಬೇರೆಯದ್ದೇ ಆಗಿತ್ತು. ಇದರಿಂದ ಕುಪಿತರಾದ ಕುಮಾರರು ಕಾಮ, ಕ್ರೋಧ ಮತ್ತು ಲೋಭಗಳ ಲಕ್ಷಣಗಳನ್ನು ಹೊಂದಿರುವ ನೀವು 3 ಜನ್ಮದಲ್ಲಿ ಖಳನಾಯಕರಾಗಿ 3 ಬಾರಿ ಭೂಮಿಯಲ್ಲಿ ಚಲಿಸುವಂತೆ ಶಾಪ ನೀಡಿದರು. ದ್ವಾರಪಾಲಕರು ಶಾಪವನ್ನು ಸ್ವೀಕರಿಸಿ ಕುಮಾರರಿಗೆ ನಮಸ್ಕರಿಸಿ ಅವರ ಕ್ಷಮೆಯನ್ನ ಬೇಡುತ್ತಾರೆ. ಈ ಘಟನೆಯನ್ನು ತಿಳಿದ ವಿಷ್ಣುವು ತನ್ನ ಪರಿವಾರದೊಂದಿಗೆ ತನ್ನ ವೈಭವದಿಂದ ಕುಮಾರರ ಮುಂದೆ ಕಾಣಿಸಿಕೊಂಡನು. ವೈಕುಂಠಕ್ಕೆ ಮೊದಲ ಭೇಟಿ ನೀಡಿದ 4 ಕುಮಾರರು ವಿಷ್ಣುವಿನ ದೃಷ್ಟಿ ಮತ್ತು ಹೊಳೆಯುವ ದೈವಿಕ ಆಕೃತಿಯನ್ನ ಪಡೆದರು.
ಆಳವಾದ ಭಕ್ತಿಯಿಂದ ತಮ್ಮನ್ನು ನಿನ್ನ ಭಕ್ತರಾಗಿ ಸ್ವೀಕರಿಸಲು ಮತ್ತು ಎಲ್ಲಾ ಕಾಲಕ್ಕೂ ಅವರ ಪಾದಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡುವಂತೆ ನಿನ್ನ ಪಾದವೇ ತಮ್ಮ ಅಂತಿಮ ವಿಮೋಚನೆಯಾಗಲಿ ಎಂದು ಮನವಿ ಮಾಡಿಕೊಂಡರು. ವಿಷ್ಣು ಅವರ ಕೋರಿಕೆ ಪಾಲಿಸಿದ. ನಂತರ ಜಯ ಮತ್ತು ವಿಜಯ ಭೂಮಿಯಲ್ಲಿ ರಾಕ್ಷಸರಾಗಿ ಹುಟ್ಟುತ್ತಾರೆ. ಶಿವನು ದಕ್ಷಿಣಾಮೂರ್ತಿಯ ರೂಪವನ್ನ ಪಡೆದನು ಎಂದು ಶೈವರು ನಂಬುತ್ತಾರೆ. ಮಹಾನ್ ಗುರು ಮತ್ತು ಮೌನದ ವ್ರತವನ್ನ ಆಚರಿಸುತ್ತಾ ದಕ್ಷಿಣಾಭಿಮುಖವಾಗಿ ಧ್ಯಾನಿಸ್ತಾ ಇದ್ರು. 4 ಕುಮಾರರು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಶಿವನನ್ನ ಸಂಪರ್ಕಿಸಿದರು. ತಮ್ಮ ಕೈಯಿಂದ ಗಲ್ಲಮುದ್ರೆಯ ಸನ್ನೆ ಮಾಡುವ ಮೂಲಕ ಪರಮ ಸತ್ಯವಾದ ಬ್ರಹ್ಮನ ಬಗ್ಗೆ ಶಿವ ಕಲಿಸಿದ. ಈ ಮುದ್ರೆಯು ತೋರ್ಬೆರಳನ್ನ ಹೆಬ್ಬೆರಳಿಗೆ ಸ್ಪರ್ಶಿಸಲಾಗಿದೆ. ಇದು ಬ್ರಹ್ಮನ್ ಮತ್ತು ಜೀವದ ಒಕ್ಕೂಟವನ್ನ ಸೂಚಿಸುತ್ತದೆ. ಹೀಗೆ ಶಿವನು ಕುಮಾರರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡ ಎನ್ನುತ್ತೆ. ಲಿಂಗ ಪುರಾಣವು ಶಿವ ಅಥವಾ ಅವನ ರೂಪವಾದ ವಾಮದೇವನು ಕುಮಾರನಾಗಿ ಹುಟ್ಟುತ್ತಾನೆ. ನಂತರ ಆ ಕಲ್ಪದ ಬ್ರಹ್ಮನ ಪುತ್ರರಾಗಿ ಪ್ರತಿ ಕಲ್ಪದಲ್ಲಿ 4 ಕುಮಾರರಾಗಿ ಗುಣಿಸುತ್ತಾನೆ ಎಂದು ವಿವರಿಸುತ್ತದೆ. ಇನ್ನು 29ನೇ ಕಲ್ಪದಲ್ಲಿ ಶ್ವೇತಾಲೋಹಿತ ಮುಖ್ಯ ಕುಮಾರ. ಅಲ್ಲಿ ಅವನನ್ನ ಸನಂದ, ನಂದನ, ವಿಶ್ವಾನಂದ ಮತ್ತು ಬಿಳಿ ವರ್ಣದ ಉಪನಂದನ ಎಂದು ಹೆಸರಿಸಲಾಗಿದೆ. ನಂತರ 30ನೇ ಕಲ್ಪದಲ್ಲಿ ಅವರನ್ನು ವಿರಜಸ್, ವಿವಾಹು, ವಿಶೋಕ ಮತ್ತು ವಿಶ್ವಭಾವನ ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಎಲ್ಲರೂ ಕೆಂಪು ಬಣ್ಣದವರು ಮತ್ತು 31ನೇ ಕಲ್ಪದಲ್ಲಿ ಹಳದಿ ಬಣ್ಣದಲ್ಲಿ ಮತ್ತು 32ನೇ ಕಲ್ಪದಲ್ಲಿ ಕಪ್ಪು ಬಣ್ಣದಂತೆ ಕಾಣಿಸಿಕೊಳ್ಳುತ್ತಾರೆ. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ ಈ 3 ಪುಸ್ತಕಗಳಲ್ಲಿ ಜ್ಞಾನವು ಸಂಪೂರ್ಣವಾಗಿದೆ ಎಂದು ಪರಿಗಣಿಸಿದ್ರು. ಋಷಿ ಅಥರ್ವ ತನ್ನ ದೈವಿಕ ಶಕ್ತಿಯನ್ನ ಬಳಸಿಕೊಂಡು ಬ್ರಹ್ಮಾಂಡದಿಂದ ಸಂಗ್ರಹಿಸಿದ ಜ್ಞಾನದ ಅನುಮೋದನೆಯನ್ನ ಪಡೆಯಲು ಶಿವನನ್ನು ಸಂಪರ್ಕಿಸಿದನು. ಅವನ ಸೃಷ್ಟಿಯಿಂದ ಪ್ರಭಾವಿತನಾದ ಶಿವನು ಅಥರ್ವ ಋಷಿಯನ್ನ ಆಶೀರ್ವದಿಸಿದ. ಅವನ ಜ್ಞಾನವನ್ನು ವೇದಗಳ ಪಟ್ಟಿಗೆ ಸೇರಿಸಲಾಗುವುದು, ಅದನ್ನು ಅಥರ್ವ ವೇದ ಎಂದು ಕರೆಯಲಾಗುವುದು ಎಂದು ಶಿವ ಆಶೀರ್ವದಿಸಿದ. ಈ ಸುದ್ದಿ ಬ್ರಹ್ಮನ ಪುತ್ರರಿಗೆ ತಲುಪಿದಾಗ ಅವರು 4ನೇ ವೇದದ ಅಗತ್ಯವಿಲ್ಲ ಎಂದು ಪ್ರತಿಭಟಿಸಿ ಶಿವನೊಂದಿಗೆ ವಾದಿಸಿದರು. 4ನೇ ವೇದವನ್ನ ಪ್ರಾಮಾಣೀಕರಿಸುವ ಅಧಿಕಾರವನ್ನ ಪ್ರಶ್ನಿಸಿದರು. ಹಾಗಾಗಿ ತಮ್ಮ ನಡುವೆ ಜ್ಞಾನ ವಿವಾದದ ವಿಷಯವನ್ನ ಇತ್ಯರ್ಥಪಡಿಸಲು ಸರಸ್ವತಿ ದೇವಿಯನ್ನ ನ್ಯಾಯಾಧೀಶೆಯನ್ನಾಗಿ ನೇಮಿಸಲಾಯಿತು. ಈ ವೇಳೆ 4 ಕುಮಾರರು ಶಿವನಿಗೆ ಸಂಕೀರ್ಣವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ಶಿವನು ಬುದ್ಧಿವಂತಿಕೆಯ ಪರಮೋಚ್ಚ ದೇವತೆಯಾಗಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಿದನು. ಕುಮಾರರು ತಮ್ಮ ಸೋಲನ್ನ ಸುಲಲಿತವಾಗಿ ಒಪ್ಪಿಕೊಂಡು ಕ್ಷಮೆ ಕೇಳಿದರು. ಕೊನೆಗೆ ಅಥರ್ವ ವೇದವನ್ನ ವೇದಗಳ ಪಟ್ಟಿಗೆ ಸೇರಿಸಲಾಯಿತು. ಒಟ್ಟು 4 ಕುಮಾರರು ಶಿವನ ಕಟು ಸ್ಪರ್ಧಿಯಾಗಿದ್ದ ತಮ್ಮ ಸಹೋದರ ಪ್ರಜಾಪತಿ ದಕ್ಷನ ಬಳಿಗೆ ತೆರಳುತ್ತಾರೆ. ತನ್ನ 4 ಸಹೋದರರ ಸೋಲನ್ನು ಕೇಳಿ ಅವರು ಚಿಕ್ಕ ಮಕ್ಕಳಾಗುವಂತೆ ಶಾಪ ಹಾಕಿದ. ಈ ಶಾಪಕ್ಕಾಗಿ ದಕ್ಷನಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಯಾಕೆಂದ್ರೆ ಇದು ನಾವು ಎಷ್ಟೇ ಕಲಿತರೂ ಮಕ್ಕಳಂತೆಯೇ ಎಂಬ ತರ್ಕ ಅವರಿಗುಂಟಾಯಿತು. ದಂತಕಥೆಗಳ ಪ್ರಕಾರ 4 ಕುಮಾರರು ತ್ರೇತಾಯುಗದಲ್ಲಿ ರಾಮನನ್ನ ಭೇಟಿಯಾದ ಘಟನೆಯನ್ನು ರಾಮಚರಿತ ಮಾನಸದ ಉತ್ತರಾಖಂಡದಲ್ಲಿ ವಿವರಿಸಲಾಗಿದೆ. ಕುಮಾರರು ಒಮ್ಮೆ ಅಗಸ್ತ್ಯ ಋಷಿಯ ಆಶ್ರಮದಲ್ಲಿ ತಂಗಿದ್ದರು. ಆಗ ಅಗಸ್ತ್ಯರು ರಾಮನ ಮಹಿಮೆಯನ್ನ ತಿಳಿಸುತ್ತಾರೆ. ರಾಮನನ್ನ ಭೇಟಿಯಾಗಲು ಅರಣ್ಯಕ್ಕೆ ತೆರಳಿದಾಗ ರಾಮ ಮತ್ತು ಅವನ ಸಹೋದರರು 4 ಪ್ರಬುದ್ಧ ಋಷಿಗಳನ್ನ ಭೇಟಿಯಾದಾಗ ಅತೀವ ಸಂತೋಷ ಪಟ್ಟರು. ಋಷಿಗಳು ರಾಮನ ದಿವ್ಯತೆಯನ್ನ ನೋಡಿ ಆಶ್ಚರ್ಯಚಕಿತರಾಗಿ ಪಾದಕ್ಕೆರಗುತ್ತಾರೆ. ಭಾವ ಪರವಶತೆಯಿಂದ ಆನಂದ ಬಾಷ್ಪ ಹರಿಸುತ್ತಾರೆ. ಋಷಿಗಳನ್ನ ನೋಡುತ್ತಾ ರಾಮ ಅವರ ಮಹಾನ್ ಸಾಧನೆಗಳು, ವೇದಗಳು ಮತ್ತು ಪುರಾಣಗಳ ಪಾಂಡಿತ್ಯದ ಜ್ಞಾನಕ್ಕಾಗಿ ಅವರನ್ನ ಹಾಡಿ ಹೊಗಳಿದ. ಇದರ ಪ್ರತಿಯಾಗಿ ಸನಕಾದಿ ಕುಮಾರರು ರಾಮನ ಶ್ರೇಷ್ಠ ಗುಣಗಳನ್ನು ತಮ್ಮ ಸ್ತೋತ್ರದಲ್ಲಿ ಶ್ಲಾಘಿಸಿದರು. ಕುಮಾರ ಸಂಪ್ರದಾಯದಲ್ಲಿ ವೈಶ್ಯವರಲ್ಲೇ 4 ಸಂಪ್ರದಾಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಪ್ರತಿಯೊಂದು ತನ್ನ ವಂಶಾವಳಿಯನ್ನು ಸ್ವರ್ಗೀಯ ಜೀವಿಗಳಿಗೆ ಗುರುತಿಸುತ್ತದೆ. ನಿಂಬಾರ್ಕ ಸಂಪ್ರದಾಯ, ಕಟುಹಾಸನ ಸಂಪ್ರದಾಯ ಮತ್ತು ಸನಕಾದಿ ಸಂಪ್ರದಾಯ ಎಂದು ಕರೆಯಲ್ಪಡುವ ಕುಮಾರ ಸಂಪ್ರದಾಯ ಮತ್ತು ಅದರ ತತ್ವವಾದ ದ್ವೈತಾದ್ವೈತ 4 ಕುಮಾರರಿಂದ ಮಾನವೀಯತೆಯಲ್ಲಿ ಪ್ರಚಾರಗೊಂಡಿದೆ ಎಂದು ನಂಬಲಾಗಿದೆ. ವಿಷ್ಣು ಹಂಸ ಅವತಾರವು ಎಂದು ಈ ತತ್ವಶಾಸ್ತ್ರದ ಮೂಲವಾಗಿದೆ. ಅದನ್ನು ವಿಷ್ಣುವೇ 4 ಕುಮಾರರಿಗೆ ಕಲಿಸಿದರು. ನಂತರ ಅವರು ನಾರದನಿಗೆ ಕಲಿಸಿದರು.
ಅಂತಿಮವಾಗಿ ಅದನ್ನು ನಿಂಬಾರ್ಕನಿಗೆ ರವಾನಿಸಿದರು ಎನ್ನುತ್ತೆ. ಸನಕಾದಿಗಳು ಭಕ್ತಿ ಮಾರ್ಗದ ಪ್ರಧಾನ ಆಚಾರ್ಯರು, ಸತ್ಸಂಗದ ಪ್ರತಿಪಾದಕರು. ಶ್ರವಣದ ಉತ್ಕಟ ವ್ಯಾಕುಲತೆಯೇ ಅವರ ಜೀವನಾದರ್ಶ. ಅವರು ಇಂದಿಗೂ ಗುಪ್ತವಾಗಿ ಸೂಕ್ಷ್ಮ ರೂಪದಿಂದ ಸಂಚರಿಸುತ್ತಿದ್ದಾರೆ. ಅವರು ನಮ್ಮ ಬಳಿಯೇ ಇರಬಹುದು, ಆದರೆ ಅವರನ್ನು ಗುರುತಿಸುವ ಸೂಕ್ಷ್ಮತೆ ನಮಗಿಲ್ಲ. ಅವರ ದರ್ಶನದಿಂದ, ಅವರ ಕೃಪೆಗಾಗಿ ಪ್ರಾರ್ಥಿಸೋಣ. ಇವಿಷ್ಟು ಸನಕಾದಿ ಸಹೋದರರ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.